ಇವತ್ ನಾನ್ ಒಂದ್ ಇಂಪಾರ್ಟೆಂಟ್ ಕೆಲ್ಸಕ್ಕೆ SDM ಆಯುರ್ವೇದ ಕಾಲೇಜ್ ಉದ್ಯಾವರಕ್ಕೆ ಹೋಗ್ತಿದ್ದೆ. ರೀಸೆಂಟ್ ಆಗಿ ಯೂನಿವರ್ಸಿಟಿಯಿಂದ UG ರಿಸರ್ಚ್ ಬಿಟ್ಟಿದ್ರು ಅಂಡ್ ನನ್ ಟಾಪಿಕ್ ಕೂಡ ಸೆಲೆಕ್ಟ್ ಆಗಿತ್ತು. ಖುಷಿ ವಿಷಯ ಎಂತ ಅಂದ್ರೆ ಅವ್ರೇ ಫಂಡ್ ಸಹ ಪ್ರೊವೈಡ್ ಮಾಡ್ತಾರೆ. ಸೊ ಇದೇ ಕೆಲ್ಸಕ್ಕೋಸ್ಕರ ನಂಗೆ ಹೋಗ್ತಿತ್ತು. ನಂಗ್ ಬೇಕಪ್ಪ ಮೆಟೀರಿಯಲ್ಸ್ ನೆಲ್ಲ ನಾನ್ ಬ್ಯಾಗಿ ಹೇಕೊಂಡ. ಆಮೇಲೆ ಗೊತ್ತಾಯ್ತು ಇಂಪಾರ್ಟೆಂಟ್ ಥಿಂಗ್ಸ್ ಬಿಟ್ಟಿದ್ದೆ, ಅದೇ ರಾ ಮೆಟೀರಿಯಲ್. ಅದನ್ನು ಕೂಡ ಹಿಡ್ಕೊಂಡ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋದೆ. ಬಸ್ ಸ್ಟ್ಯಾಂಡ್ ಇಂದ ಉಡುಪಿಗೆ, ಉಡುಪಿಯಿಂದ ಇನ್ನೊಂದ್ ಬಸ್ ಇಂದ ಉದ್ಯಾವರಕ್ಕೆ ಹೋಯ್ತು. ಹಂಗೋ ಹಿಂಗೋ ಕಷ್ಟ ಪಡ್ಕೊಂಡ್ ಮತ್ ನಾನ್ ರೀಚ್ ಆದೆ ಆಯುರ್ವೇದ ಹಾಸ್ಪಿಟಲ್. ಇಲ್ಲಿ ಕಾಣ್ತಿತ್ತಲ್ಲ, ಇದೇ ಅವ್ರ ಹಾಸ್ಪಿಟಲ್. ನೀವು ನೋಟಿಸ್ ಮಾಡ್ಲಕ್ಕ ಆ ಕಡೆ ಈ ಕಡೆ ಅವ್ರು ಎಷ್ಟಪ್ಪ ಗಿಡ ಮರ ಎಲ್ಲ ಇತ್ತಂತ ಹೇಳಿ. ಅಂಡ್ ಅದನ್ನೆಲ್ಲ ನಾನು ಕಾಂತ ಮುಂದೆ ಹೋದೆ, ಬೇಕಪ್ಪ ಅಂತ ವಿಡಿಯೋಸ್ ತೆಕ್ಕೊಂಡೆ. ಇವ್ರ ಕ್ಯಾಂಪಸ್ ಅಲ್ಲಿ n ನಂಬರ್ ಆಫ್ ಪ್ಲಾಂಟ್ಸ್ ಇತ್ತು. ಇನ್ನೊಂದು ಖುಷಿ ವಿಷಯ ಅಂತ ಹೇಳಿದ್ರೆ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೇಷಂಟ್ಸ್ ಇದ್ರು ಅಂಡ್ ಅವರೆಲ್ಲರೂ ಪ್ಯೂರ್ ಆಯುರ್ವೇದ ಮೆಡಿಸಿನ್ಸ್ ನ ಫಾಲೋ ಮಾಡ್ತಾರೆ. ಹಂಗೆ ಮುಂದೆ ಹೋದ್ರೆ ಅವ್ರದ್ದು ಕಾಲೇಜ್ ಕ್ಯಾಂಪಸ್. ಇಲ್ಲಿ ಕಾಣ್ತಿದ್ದಲ್ಲ, ಇದೇ ಅವ್ರ ಕಾಲೇಜ್. ಇದು ಕಾಲೇಜ್ ಎಂಟ್ರೆನ್ಸ್. ಕಾಲೇಜ್ ಕಂಡು ಬಾರಿ ಖುಷಿ ಆಯ್ತು. ಅಟ್ ದ ಸೇಮ್ ಟೈಮ್ ನಂಗೆ ಹೆದರಿಕೆನೂ ಆತಿತ್ತು. ರೀಸನ್ ಎಂತ ಅಂದ್ರೆ ಇದೇ ಫಸ್ಟ್ ಟೈಮ್ ನಾನ್ ಈ ಕಾಲೇಜಿಗೆ ಬರ್ತಿರೋದು. ಇಲ್ಲೇ ಲೆಫ್ಟ್ ಸೈಡಿಗೆ ರಿಸರ್ಚ್ ಸೆಂಟರ್. ಇಲ್ಲಿ ಯೂಶುವಲಿ UG ಅಂಡ್ PG ಸ್ಟಡೀಸ್ ಆತನೇ ಇರುತ್ತೆ. ನಂಗ್ ಬೇಕಾಪು ಅಂತ ಇನ್ಫಾರ್ಮೇಶನ್ ನ ಕೇಳಿ ತಿಳ್ಕೊಂಡೆ, ಬಟ್ ನನ್ನ ಒಂದು ಸ್ಟಡೀಸ್ ಇಲ್ಲಿ ಆತಿಲ್ಲ ಅಂತಾನು ಹೇಳಿ ಗೊತ್ತಾಯ್ತು. ಸೊ ಫರ್ದರ್ ಇನ್ಫಾರ್ಮೇಶನ್ ತಕೊಂಡ್ ಇಲ್ಲಿಂದ ಹೊರಟೆ. ಹೊರಗ್ ಬಂದ್ ಕಾಂತೆ ಭಾರಿ ಮಳಿ ಸ್ಟಾರ್ಟ್ ಆಯ್ತು. ನಾನ್ ಉಡ್ಪಂಗಿ ಇಪ್ಪತ್ತಿಗೆ ಗುಡುಕ್ತಿದ್ದಿತ್ತು. ಅದಕ್ಕೆ ಒಂದ್ ಅಂಬ್ರೆಲನು ಪರ್ಚೇಸ್ ಮಾಡಿದ್ದೆ ಸೇಫ್ಟಿಗೋಸ್ಕರ. ನೀವೇ ಕಾಣ್ಲಕ್ಕಿಲ್ಲ ಯಾವ ತರ ಮಳೆ ಬತ್ತಿತ್ತು ಈ ಶೆಕೆಂಗ್ ಅಂತ ಹೇಳಿ. ಇಲ್ಲಿ ಬ್ಯಾನರ್ ಕಾಣಿಸ್ತಿತ್ತಲ್ಲ, ಇದು ಸ್ವರ್ಣಪ್ರಾಶ ಅಂತ ಹೇಳಿ. ಇದು ಒಂದ್ ರೀತಿ ಇಮ್ಯುನೈಸೇಷನ್ ಇದ್ದಂಗೆ. ಇದರಿಂದ ಮಕ್ಕಳಿಗೆ ಮೆಮೊರಿ ಪವರ್, ಇಮ್ಯುನಿಟಿ ಎಲ್ಲ ಒಳ್ಳೆ ಬಿಲ್ಟ್ ಆಗ್ತದೆ. ಸೊ ಯಾವ್ದಾದ್ರು ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಈ ಸ್ವರ್ಣಪ್ರಾಶನ ಮಕ್ಕಳಿಗೆ ಹಾಕ್ತೀವಿ. ಅಲ್ಲಿಂದ ನಾನ್ ಸೀದಾ ಕುಂದಾಪುರಕ್ಕೆ ಹೊರಟೆ. ನಂಗೊಂದಿಷ್ಟು ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋಕಿತ್ತು. ಕುಂದಾಪುರದಲ್ಲಿ ಇಳಿತಿದ್ದಂಗೆ ನಂಗೆ ಜೋರ್ ಹಶು ಆತಿದ್ದಿತ್ತು. ಅಲ್ಲಿ ನಂಗೆ ಕಣ್ಣು ಬಿದ್ದಿದ್ದೆ M ಕೆಫೆ. ಯಾಕೆ M ಕೆಫೆ ಗೊತ್ತಿತ್ತಾ? ತುಂಬಾ ಅಂದ್ರೆ ತುಂಬಾ ದಿನ ಆಯ್ತು ನಾನು M ಕೆಫೆಗೆ ಹೋಯ್ದೆ. ಆಸ್ ಯೂಶುವಲ್ ನಾನು M ಕೆಫೆಗೆ ಹೋದಾಗ ಎಂತ ಆರ್ಡರ್ ಮಾಡ್ತನಲ್ಲ, ಅದನ್ನೇ ಆರ್ಡರ್ ಮಾಡಿದೆ, ರೈಸ್ ಬೌಲ್. ನಾನು ಆಗಲೇ ಹೇಳ್ದಂಗೆ ತುಂಬಾ ದಿನ ಆಯ್ದಿತ್ತು ರೈಸ್ ಬೌಲ್ ನಾನು ತಿಂದೆ. ಅಲ್ಲಿಂದ ಸ್ಪ್ರೇ ಬಾಟಲ್ಸ್ ಪರ್ಚೇಸ್ ಮಾಡಿ ರಿಟರ್ನ್ ಕಾಲೇಜಿಗೆ ಹೋದೆ. ಆಮೇಲೆ ತಮ್ಮ ಬಂದಿದ್ದ ಕರ್ಕೊಂಡು ಸೀದಾ ಮನೆಗೆ ಹೊರಡ್ತಿದ್ರು. ಇದಾಯ್ತು ನನ್ನ ಇವತ್ತಿನ ಇಡಿದೆ ಅಂಡ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್.